ಹಾಯ್ ಗಾಯ್ಸ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನಾನು ನಿಮ್ಮೆಲ್ಲರ ಪ್ರೀತಿಯ ದಾಕ್ಷು. ಸೊ ಇವತ್ತಿನ ಮಿನಿ ವ್ಲಾಗ್ ಇವತ್ತು ಡಿಫ್ರೆಂಟ್ ಆಗಿರುತ್ತೆ. ಯಾಕಂದರೆ ಇವತ್ತಿನ ಮಿನಿ ವ್ಲಾಗ್ 60 ಸೆಕೆಂಡ್ಸ್ ನಾನು ಮಾಡ್ತಿಲ್ಲ. ಸೊ ತುಂಬ ಡ್ರ್ಯಾಗ್ ಮಾಡ್ಕೊಂಡು ಹೋಗಿದ್ದೀನಿ ಅಂತ ಹೇಳ್ಬೋದು. ಫುಲ್ಲು ದಿವಸ ಏನೇನು ನಡೆಯುತ್ತೆ ಅಂತ ನಿಮಗೆ ತೋರಿಸ್ತೀನಿ. ತಡ ಮಾಡ್ದಿರ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಸೆಲ್ಫ್ ಕೇರ್ ರೋಟೀನ್ಸ್ ಅದು ಇದು ಅಂತ ಅನ್ಕೋಬೋದು. ಬಿಕಾಸ್ ನಾನು ಆಯಿಲ್ ವೀಕ್ಲಿ ಒನ್ಸೇ ಅಪ್ಲೈ ಮಾಡೋದು. ಬಿಕಾಸ್ ನಾನು ಕಾಲೇಜ್ಗೆಲ್ಲ ಆಯಿಲ್ ಅಪ್ಲೈ ಮಾಡ್ಕೊಂಡು ಹೋಗಲ್ಲ. ಸೊ ನಾನು ನೆನ್ನೆನೇ ಆಯಿಲ್ ಅಪ್ಲೈ ಮಾಡ್ಕೊಂಡಿದ್ದೆ. ಇವತ್ತು ನೀಟಾಗಿ ಮಾಡಿಬಿಟ್ಟು ಕಟ್ಕೊಳ್ತಾ ಇದ್ದೆ. ದೆನ್ ಆ್ಯಸ್ ಯೂಶ್ವಲ್ ನನ್ನ ಬೆಡ್ ರೂಟೀನಿಗೆ ಬರೋದಾದರೆ ಬೆಡ್ಶೀಟ್ನೆಲ್ಲ ನೀಟಾಗಿ ಮಡಚಿ ಎತ್ತಿಟ್ಟಿದ್ದೀನಿ. ಸೊ ದೆನ್ ನನ್ನ ಶೆಡ್ಯೂಲ್ ಸ್ವಲ್ಪ ಈಗ ಚೇಂಜ್ ಆಗಿದೆ. ಬಿಕಾಸ್ ನನಗೆ ಡೈಲಿ ನಾನು 6 o'clock ಹೋಗ್ತಾ ಇರೋದ್ರಿಂದ ಕಾಲೇಜ್ಗೆ ನನಗೆ ನನ್ನ ಬಾಡಿ ಮೇಲೆ ಎಕ್ಸಸೈಸ್ ಮಾಡೋಕ್ಕೆ ಟೈಮ್ ನೀಟಾಗಿ ಫೋಕಸ್ ಮಾಡೋಕ್ಕಾಗ್ತಿಲ್ಲ. ಸೊ ಹಾಗಾಗಿ ಸಂಡೇಸ್ ಮಾತ್ರ ಮಾಡಬೇಕು ಅಂತ ಎಕ್ಸಸೈಸ್ನ ಮಾಡಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ಸೊ ಹಾಗಾಗಿ ನೀಟಾಗಿ ಎಕ್ಸಸೈಸ್ನೆಲ್ಲ ಮುಗಿಸ್ತಾ ಇದ್ದೀನಿ. ಸೊ ಎಕ್ಸಸೈಸ್ ಆದಮೇಲೆ ನಮ್ಮ ಟೆರೆಸ್ ಮೇಲೆ ಹೋಗಿ ತುಂಬ ದಿವಸ ಆಯಿತು. ಬಿಕಾಸ್ ನಾನು ಯಾವಾಗಲೂ 2 days ಒಂದ್ಸಾದ್ರೂ ಹೋಗ್ತಿದ್ದೆ. ಈಗ ಎಲ್ಲೂ ಹೋಗೋಕ್ಕಾಗ್ತಾಯಿಲ್ಲ. ಸೊ ಹಾಗಾಗಿ ಮೇಲೆ ಹೋಗ್ಬಿಟ್ಟು ಗಿಡಕ್ಕೆಲ್ಲ ನೀರು ಹಾಕಿ ದೆನ್ ನಮ್ಮ ಗಿಡದಲ್ಲಿ ಹೂವು ಬಂದಿತ್ತು. ಸೊ ಅದನ್ನೆಲ್ಲ ಕಿತ್ಕೊಂಡು ಮನೆಗೆ ಬಂದಿದ್ದಾಯಿತು. ಮನೆಗೆ ಬಂದು ನಮ್ಮ ಡ್ಯಾಡಿ ಬಿಸಿ ಬಿಸಿ ಮಸಾಲೆ ದೋಸೆ ಹಾಕ್ಕೊಟ್ರು. ಸೊ ದೋಸೆನೆಲ್ಲ ತಿಂದು ಸ್ವಲ್ಪ ನಾನು ರೆಸ್ಟ್ ಮಾಡಿದೆ. ದೆನ್ ನಮ್ಮ ಮಮ್ಮಿ ಕೆಲ್ಸಕ್ಕೆ ಹೋಗಿದ್ರು. ಸೊ ವಾಪಸ್ ಬಂದು ಅವರಿಗೂ ದೋಸೆ ಹಾಕ್ಕೊಟ್ಟೆ. ಸೊ ಆ ದೋಸೆನೆಲ್ಲ ಹಾಕ್ಕೊಂಡು ಹೊಟ್ಟೆ ನನಗೂ ಹಸಿತಿತ್ತು, ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿತ್ತು. ಅದಕ್ಕೆ ಬ್ರೆಡ್ ಜಾಮ್ ತಿಂದೆ. ಸೊ ನನಗೆ ಈ ವೀಕಲ್ಲಿ ಇಂಟರ್ನಲ್ಸ್ ಇದೆ. ಅದಕ್ಕೆ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡಿದ್ದೀನಿ. ಸೊ ಅದಕ್ಕೆ ಓದ್ಕೊಂಡು ಬರ್ದು ಅದಾದಮೇಲೆ ನನಗೆ ಸಿಕ್ಕಾಪಟ್ಟೆ ತಲೆನೋವ್ತಿತ್ತು ಅಂತ ಅಂದ್ಬಿಟ್ಟು ನನ್ನ ತಮ್ಮ ಕೈಲಿ ಟೀ ಮಾಡಿಸ್ಕೊಂಡು ಕುಡಿದೆ. ಅವ್ನು ಸೈಕಾಗಿ ಟೀ ಮಾಡ್ತಾನೆ. ಸೊ ಅದಾದಮೇಲೆ ನಾನು ನನ್ನ ಲಿವಿ ಜೊತೆ ಎಲ್ಲ ಆಟ ಆಡ್ತಿದ್ದೆ. ಸೊ ದೆನ್ ನನಗೂ ಹೊಟ್ಟೆ ಹಸಿತಿತ್ತು ಅಂತ ತಿರ್ಗಾ ಊಟ ಮಾಡಿದೆ. ಊಟಕ್ಕೆ ಇವತ್ತು ಸ್ಪೆಷಲಾಗಿ ಚಿಕನ್ ವಿತ್ ಜೀರಾ ರೈಸ್. ದೆನ್ ಆಚೆ ಹೋಗಬೇಕಿತ್ತು. ಸೊ ಆಚೆ ಹೋಗಿ ಬರ್ತಾ ಹಾಗೆ ಐಬ್ರೋಸ್ ಮಾಡಿಸ್ಕೊಂಡೆ. ಹೇಗಿದ್ದೀನಿ ಅಂತ ಕಮೆಂಟ್ ಮಾಡಿ. ಹಾಗೆ ಮನೆಗೆ ಬರೋಷ್ಟರಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ನನಗಂತೂ ಬಿಗ್ ಬಾಸ್ ಲಾಸ್ಟ್ ಸೀಸನಿಂದ ಇನ್ನೂ ಹುಚ್ಚಾಗ್ಬಿಟ್ಟಿದ್ದೀನಿ ಬಿಗ್ ಬಾಸ್ ಮೇಲೆ. ಏನೋ ವೈ ಅಂತ. ಸೊ ನಮ್ಮ ಮನೆಯವ್ರು ಎಲ್ಲರೂ ನೋಡ್ತಿದ್ರು. ಹಾಗೆ ನನ್ನ ಸೆಲ್ಫ್ ಕೇರ್ ರೂಟೀನಿಗೆ ಬ್ಯಾಕ್ ಬರೋದಾದರೆ ಸೊ ನಾನು ನೀಟಾಗಿ ನನ್ನ ಫೇಸು ತುಂಬ ಟ್ಯಾನ್ ಆಗಿತ್ತು. ಸೊ ಆಲಿವೇರಾ ಜೆಲ್ಲೆಲ್ಲ ನೀಟಾಗಿ ಅಪ್ಲೈ ಮಾಡಿ ಮಾಯ್ಶ್ಚರೈಸರ್ ಎಲ್ಲ ಹಚ್ಕೊಂಡು ಸೊ ನಾನು ಸ್ನಾನ ಮಾಡ್ಕೊಂಡು ಬಂದು ಬಿಗ್ ಬಾಸ್ ನೋಡ್ತಿದ್ದೆ. ಅಷ್ಟೇ, ಇವತ್ತಿಗಷ್ಟೇ. ಟಾಟಾ ಬೈ ಬೈ, ಟೇಕ್ ಕೇರ್. ಇನ್ನು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಬಾಯ್ ಬಾಯ್, ಲವ್ ಯು ಆಲ್, ಟೇಕ್ ಕೇರ್.